ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಪಾಕ್ ಅಲರ್ಟ್ ಆಗಿದೆ. ಮುಂಜಾಗ್ರತಾ ಕ್ರಮವಾಗಿ ಭಾರತದ ಗಡಿಯತ್ತ ಪಾಕ್ ಸೇನೆ ಕರಾಚಿ ಬಳಿಯ ವೈಮಾನಿಕ ಸ್ಥಾವರದತ್ತ ಯುದ್ಧ ವಿಮಾನಗಳು ಬರ್ತಾ ಇದೆ. ಭಾರತದ ಸ್ವರ್ಗ ಭೂಮಿಯಾಗಿದ್ದ ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕರ ಬಂದೂಕು ಮೊರತಕ್ಕೆ 30 ಜೀವ ತೆತ್ತರು ಭಾರತೀಯರು. ಮುಂಜಾಗ್ರತಾ ಕ್ರಮವಾಗಿ ಭಾರತದ ಗಡಿ ಭಾಗದಲ್ಲಿ ಪಾಕಿಸ್ತಾನ ಈಗ ಹೈ ಅಲರ್ಟ್ ಘೋಷಿಸಿದೆ. ಕರಾಚಿ ಬಳಿಯ ಭಾರತದ ಗಡಿ ಭಾಗದಲ್ಲಿ ಬಹಳಷ್ಟು ಪಾಕಿಸ್ತಾನ ಸೇನೆಯನ್ನ ನಿಯೋಜನೆ ಮಾಡ್ತಾ ಇದೆ. ನಿಗಾ ಚಟುವಟಿಕೆ, ವಿಐಪಿಗಳನ್ನು ಸಾಗಿಸಲು ಬಳಸುವ ವಿಮಾನ. ಈಗಾಗಲೇ ಹೈ ಅಲರ್ಟ್. ಗಡಿ ಸಮೀಪದ ನೂರ್ ಖಾನ್ ಏರ್ಬೇಸ್ಗೆ C-130 ಹೆರ್ಕ್ಯುಲೆಸ್ ವಿಮಾನ. ನಿಗಾ ಚಟುವಟಿಕೆ, ವಿಐಪಿಗಳನ್ನು ಸಾಗಿಸಲು ಬಳಸುವಂಥ ವಿಮಾನ ಅದು. ಯಾವುದೇ ಸನ್ನಿವೇಶ ಎದುರಿಸಲು ಸಿದ್ಧ ಎಂಬ ಮುನ್ಸೂಚನೆಯನ್ನು. ಹಾಗಾದರೆ ಈಗಾಗಲೇ ಚೀನಾ ಮತ್ತು ಭಾರತ ಒಂದು ರೀತಿಯ ಇತ್ತೀಚೆಗಿನ ಸಂಬಂಧ ನೋಡ್ತಾ ಇದ್ರೆ ಮೋದಿ ಮತ್ತು ಚೀನಾ ಅಧ್ಯಕ್ಷ ಬಹಳಷ್ಟು ನಿಕಟವಾಗಿದ್ದರು. ಪಾಕಿಸ್ತಾನಕ್ಕೆ ಚೀನಾ ಏನಾದರೂ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಿದ್ದರೆ ಬಹುಶಃ ಚೀನಾ ಭಾರತದ ಮೇಲಾದಂತಹ ದಾಳಿಯನ್ನು ಖಂಡಿಸ್ತಾ ಇರಲಿಲ್ಲ. ಆದರೆ ಇವತ್ತು ಪಹಲ್ಗಾಮ್ನಲ್ಲಿ ನಡೆದಿರತಕ್ಕಂತಹ ಭೀಕರ ದಾಳಿಗೆ ಚೀನಾ ದೇಶವೂ ಕೂಡ ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದೆ. ಈ ಹಿಂದೆ ಸಾಕಷ್ಟು ಬಾರಿ ಚೀನಾ ಪಾಕಿಸ್ತಾನದ ನೆರವಿಗೆ ಮತ್ತು ಎಲ್ಲ ತರಹದ ಬೆಂಬಲಕ್ಕೂ ಕೂಡ ನಿಂತಿತ್ತು, ಆದರೆ ಈ ಬಾರಿ ನಿಂತಿಲ್ಲ.